ನಮಸ್ಕಾರ ಬಂಧುಗಳೇ, ನಾವು ಇಂದು ನಿಮ್ಮನ್ನು ಅಂತಹದೊಂದು ಅದ್ಭುತ ಲೋಕಕ್ಕೆ ಕರೆದೊಯ್ಯಲಿದ್ದೇವೆ. ಅಲ್ಲಿ ಮನುಷ್ಯರ ನಂಬಿಕೆ ಮತ್ತು ದೈವಿಕ ಪವಾಡಗಳು ಒಂದಕ್ಕೊಂದು ಬೆರೆತಿವೆ. ಭಾರತೀಯ ಆಧ್ಯಾತ್ಮ ಇತಿಹಾಸದಲ್ಲಿ ಶಕ್ತಿ ಪೀಠಗಳಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಅವುಗಳಲ್ಲಿ ಒಂದು ಮಹಾರಾಷ್ಟ್ರದ ದಟ್ಟವಾದ ಅಡವಿಗಳ ನಡುವೆ ನೆಲೆಸಿರುವ ಮಾಹುರ್ಗಢ. ಇದು ಕೇವಲ ಒಂದು ಬೆಟ್ಟವಲ್ಲ, ಇದು ಸಾಕ್ಷಾತ್ ಆದಿ ಪರಾಶಕ್ತಿಯ ಲೀಲಾಜಾಲಗಳು ಅಡಗಿರುವ ಜಾಗ. ಇಲ್ಲಿ 3 ಬೆಟ್ಟಗಳ ಮೇಲೆ 3 ವಿಭಿನ್ನ ಶಕ್ತಿಗಳು ನೆಲೆಸಿವೆ. ಒಂದು ಕಡೆ ದತ್ತಾತ್ರೇಯ ಸ್ವಾಮಿ, ಇನ್ನೊಂದು ಕಡೆ ಅತ್ರಿ ಅನಸೂಯ ಮಾತೆ ಮತ್ತು ಮತ್ತೊಂದು ಕಡೆ ಜಗನ್ಮಾತೆ ಶ್ರೀ ರೇಣುಕಾ ದೇವಿ. ಈ ಕ್ಷೇತ್ರದಲ್ಲಿ ದೇವಿಯ ಶಿರಸ್ಸು ಮಾತ್ರ ಪೂಜಿಸಲ್ಪಡುವುದು ಏಕೆ? ದತ್ತಾತ್ರೇಯರು ಪ್ರತಿದಿನ ಇಲ್ಲಿಗೆ ಮಲಗಲು ಬರುತ್ತಾರೆ ಎನ್ನುವ ಮಾತಿನ ಹಿಂದಿರುವ ಸತ್ಯವೇನು? ಈ ಎಲ್ಲ ನಿಗೂಢ ರಹಸ್ಯಗಳನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಪ್ರಕೃತಿ ಮತ್ತು ಕ್ಷೇತ್ರದ ವೈಭವ. ಮಾಹುರ್ಗಢ ಎಂಬುದು ಪ್ರಕೃತಿ ಮತ್ತು ಆಧ್ಯಾತ್ಮದ ಅಪೂರ್ವ ಸಂಗಮ. ಎತ್ತರದ ಬೆಟ್ಟಗಳು, ಅವುಗಳನ್ನು ಅಭಿಷೇಕಿಸುವಂತೆ ಹರಿಯುವ ಜಲಪಾತಗಳು ಮತ್ತು ಕಾಡಿನ ನಡುವಿನ ಪ್ರಶಾಂತತೆ ನಿಮ್ಮ ಮನಸ್ಸನ್ನು ಮಂತ್ರಮುಗ್ಧಗೊಳಿಸುತ್ತದೆ. ಇಲ್ಲಿನ ತಣ್ಣನೆಯ ಗಾಳಿಯು ಮೊದಲು ದೇವಿಯ ಪಾದಗಳನ್ನು ಸ್ಪರ್ಶಿಸಿ ನಂತರ ಭಕ್ತರನ್ನು ತಬ್ಬಿಕೊಳ್ಳುತ್ತದೆ ಎಂಬುದು ಇಲ್ಲಿ ಬಂದವರ ಅನುಭವ. ದೇವಿಯ ಸನ್ನಿಧಿಯನ್ನು ತಲುಪಲು ಸುಮಾರು 250 ಮೆಟ್ಟಿಲುಗಳನ್ನು ಹತ್ತಬೇಕು. ಮೆಟ್ಟಿಲುಗಳ ದಾರಿಯ ಈ ಕೆಳಗಳಲ್ಲಿ ಪೂಜಾ ಸಾಮಗ್ರಿಗಳು ಮತ್ತು ವಿಶಿಷ್ಟವಾದ ವಸ್ತುಗಳು ಸಿಗುತ್ತವೆ. ಮೆಟ್ಟಿಲುಗಳು ವಿಶಾಲವಾಗಿದ್ದು ನೂರಾರು ಭಕ್ತರು ಒಟ್ಟಿಗೆ ಸಾಗಲು ಅನುಕೂಲಕರವಾಗಿವೆ. ನೀವು ದೇವಸ್ಥಾನದ ಸಮೀಪಕ್ಕೆ ಹೋದಂತೆಲ್ಲ ಅಲ್ಲಿನ ವಾಸ್ತುಶಿಲ್ಪದ ಪುರಾತನತೆ ನಿಮ್ಮನ್ನು ಅಚ್ಚರಿಗೊಳಿಸುತ್ತದೆ. ರೇಣುಕಾ ಮಾತೆಯ ದಿವ್ಯ ರೂಪ ಮತ್ತು ಶ್ರೀಚಕ್ರ. ದೇವಾಲಯದ ಒಳಗೆ ಪ್ರವೇಶಿಸುತ್ತಿದ್ದಂತೆ ಮೊದಲು ನಮಗೆ ಗಣಪತಿಯ ದರ್ಶನವಾಗುತ್ತದೆ. ಗಣೇಶನಿಗೆ ನಮಸ್ಕರಿಸಿದ ನಂತರ ನಾವು ಗರ್ಭಾಲಯದತ್ತ ಹೆಜ್ಜೆ ಹಾಕುತ್ತೇವೆ. ಇಲ್ಲಿರುವ ದೇವಿಯ ದರ್ಶನವು ಅತ್ಯಂತ ವಿಲಕ್ಷಣ ಮತ್ತು ವಿಶಿಷ್ಟವಾಗಿದೆ. ಗರ್ಭಗುಡಿಯಲ್ಲಿ ನಮಗೆ ದೇವಿಯ ಶಿರಸ್ಸು ಅಂದರೆ ತಲೆ ಮಾತ್ರ ಕಾಣಿಸುತ್ತದೆ. ಈ ಶಿರಸ್ಸು ಸಿಂಧೂರ ವರ್ಣದಲ್ಲಿ ಕಂಗೊಳಿಸುತ್ತಿದ್ದು ವಿಶಾಲವಾದ ಕಣ್ಣುಗಳು, ದಟ್ಟವಾದ ಹುಬ್ಬುಗಳು ಮತ್ತು ತೆರೆದ ಬಾಯಿಯೊಂದಿಗೆ ಅದ್ಭುತವಾಗಿ ಕಾಣಿಸುತ್ತದೆ. ಈಕೆಯನ್ನು ಶ್ರೀಚಕ್ರ ಸಿಂಹಾಸನೇಶ್ವರಿ ಎಂದೂ ಕರೆಯಲಾಗುತ್ತದೆ. ದೇವಿಯ ಈ ರೂಪದ ಹಿಂದೆ 2 ವಿಭಿನ್ನ ಪೌರಾಣಿಕ ಕಥೆಗಳಿವೆ. ಒಂದು ಸ್ಥಳ ಪುರಾಣವಾದರೆ ಇನ್ನೊಂದು ಸತೀದೇವಿಯ ಶಕ್ತಿ ಪೀಠದ ಕಥೆ. ಪರಶುರಾಮ ಮತ್ತು ಶಿರಚ್ಛೇದನದ ಪವಾಡ. ಸ್ಥಳ ಪುರಾಣದ ಪ್ರಕಾರ ಈ ಬೆಟ್ಟದ ಹತ್ತಿರ ಜಮದಗ್ನಿ ಮಹರ್ಷಿಗಳು ಮತ್ತು ರೇಣುಕಾದೇವಿ ವಾಸಿಸುತ್ತಿದ್ದರು. ರೇಣುಕಾ ಮಾತೆ ಅದೆಂತಹ ಪತಿವ್ರತೆ ಎಂದರೆ ಪ್ರತಿದಿನ ನದಿಯ ಮರಳಿನಿಂದಲೇ ಕೊಡವನ್ನ ಮಾಡಿ ಅದರಲ್ಲಿ ನೀರು ತುಂಬಿಸಿ ತರುತ್ತಿದ್ದಳು. ಆದರೆ ಒಂದು ದಿನ ನದಿಯಲ್ಲಿ ಒಬ್ಬ ರಾಜನನ್ನು ನೋಡಿದ ಕ್ಷಣ ಆಕೆಯ ಮನಸ್ಸು ಕ್ಷಣಕಾಲ ಚಲಿಸಿತು. ಆ ದಿನ ಮರಳಿನ ಕೊಡ ತಯಾರಾಗಲಿಲ್ಲ. ಇದನ್ನು ತಿಳಿದ ಜಮದಗ್ನಿ ಮಹರ್ಷಿಗಳು ಕೋಪಗೊಂಡು ತನ್ನ ಮಗನಾದ ಪರಶುರಾಮನಿಗೆ ತಾಯಿಯ ಶಿರಚ್ಛೇದ ಮಾಡಲು ಆದೇಶಿಸಿದನು. ತಂದೆಯ ಮಾತಿಗೆ ಬೆಲೆ ಕೊಟ್ಟ ಪರಶುರಾಮ ಕೊಡಲಿಯಿಂದ ತಾಯಿಯ ತಲೆಯನ್ನು ಕತ್ತರಿಸಿದಾಗ ಆ ಶಿರಸ್ಸು ಒಂದು ಬೆಟ್ಟದ ಮೇಲೆ ಬಿದ್ದಿತು. ಅಲ್ಲಿನ ಗಿರಿಜನರು ಆ ಪವಿತ್ರ ಶಿರಸ್ಸನ್ನು ಪೂಜಿಸಲು ಆರಂಭಿಸಿದರು. ಹೀಗೆ ರೇಣುಕಾ ಮಾತೆ ಇಲ್ಲಿ ಶಿರಸ್ಸಿನ ರೂಪದಲ್ಲಿ ನೆಲೆಸಿದಳು ಎಂಬುದು ಒಂದು ಪ್ರಬಲವಾದ ನಂಬಿಕೆ. ಸತೀದೇವಿಯ ಭುಜ ಬಿದ್ದ ಶಕ್ತಿಪೀಠ. ಇನ್ನೊಂದು ಕಥೆಯು ಶಕ್ತಿಪೀಠಗಳ ಉಗಮಕ್ಕೆ ಸಂಬಂಧಿಸಿದ್ದು. ದಕ್ಷ ಪ್ರಜಾಪತಿಯ ಯಾಗದಲ್ಲಿ ಅಪಮಾನಕ್ಕೊಳಗಾದ ಸತೀದೇವಿಯು ಪ್ರಾಣತ್ಯಾಗ ಮಾಡಿದಾಗ ದುಃಖಿತನಾದ ಶಿವನು ಆಕೆಯ ದೇಹವನ್ನು ಭುಜದ ಮೇಲೆ ಹೊತ್ತು ರುದ್ರನಂತೆ ಅಲಿಯುತ್ತಾನೆ. ಆಗ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತೀದೇವಿಯ ದೇಹವನ್ನು ಖಂಡಿಸುತ್ತಾನೆ. ಆ ಸಮಯದಲ್ಲಿ ದೇವಿಯ ಬಲಭುಜ ಆ ಮಾಹುರ್ಗಢದಲ್ಲಿ ಬಿದ್ದಿತು ಎಂದು ಪುರಾಣಗಳು ಹೇಳುತ್ತವೆ. ಆದ್ದರಿಂದ ಇದು ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಒಂದೆಂದು ಪ್ರಸಿದ್ಧವಾಗಿದೆ. ತಾಂಬೂಲ ನೈವೇದ್ಯ ರಹಸ್ಯ. ಸಾಮಾನ್ಯವಾಗಿ ದೇವಿಯ ದೇವಾಲಯಗಳಲ್ಲಿ ಪಾಯಸ ಅಥವಾ ಹಣ್ಣುಗಳನ್ನು ನೈವೇದ್ಯ ಆಗಿ ನೀಡಲಾಗುತ್ತದೆ. ಆದರೆ ಇಲ್ಲಿನ ಪದ್ಧತಿಯೇ ಬೇರೆ. ಇಲ್ಲಿ ತಾಜಾ ವೀಳ್ಯದೆಲೆಗಳಿಂದ ಮಾಡಿದ ತಾಂಬೂಲವನ್ನು ಪುಡಿ ಮಾಡಿ ದೇವರಿಗೆ ಅರ್ಪಿಸಲಾಗುತ್ತದೆ. ತಾಯಿಗೆ ತಾಂಬೂಲವೆಂದರೆ ಅತ್ಯಂತ ಪ್ರಿಯವೆಂದು ನಂಬಲಾಗಿದೆ. ಉತ್ತರ ಭಾರತದ ಆಚರಣೆಗಳ ಪ್ರಭಾವ ಇಲ್ಲಿ ಕಾಣಿಸುತ್ತದೆ. ದೇವಿಯನ್ನು ಆದಿಪರಾಶಕ್ತಿಯ ಅಂಶವಾಗಿಯೂ ಮತ್ತು ಜಮದಗ್ನಿ ಮಹರ್ಷಿಗಳನ್ನು ಶಿವಾಂಶ ಸಂಭೂತರಾಗಿಯೂ ಇಲ್ಲಿ ಆರಾಧಿಸಲಾಗುತ್ತದೆ. ಪರಶುರಾಮನ ಮಾತೃಪ್ರೇಮ ಮತ್ತು ದೇವಾಲಯ. ರೇಣುಕಾ ಮಾತೆಯ ಸನ್ನಿಧಿಗೆ ಸಮೀಪದಲ್ಲಿಯೇ ಆಕೆಯ ಮಗ ಪರಶುರಾಮನಿಗೂ ಒಂದು ದೇವಾಲಯವಿದೆ. ತಾಯಿಯ ಶಿರಚ್ಛೇದ ಮಾಡಿದ ನಂತರವೂ ಪರಶುರಾಮರಿಗೆ ತಾಯಿಯ ಮೇಲೆ ಅಪಾರ ಪ್ರೇಮವಿತ್ತು. ಕಾರ್ತವೀರ್ಯಾರ್ಜುನನಿಂದ ತಂದೆಗೆ ತೊಂದರೆಯಾದಾಗ ರೇಣುಕಾ ಮಾತೆ 21 ಬಾರಿ ಪರಶುರಾಮನನ್ನು ಕೂಗಿ ಕರೆಯುತ್ತಾಳೆ. ಅಷ್ಟೇ ವೇಗವಾಗಿ ಆತ ಓಡಿ ಬರುತ್ತಾನೆ.
ರೇಣುಕಾದೇವಿ ದೇವಾಲಯದಿಂದ ಸುಮಾರು 150 ಮೆಟ್ಟಿಲುಗಳನ್ನು ಇಳಿದು ಈ ಪರಶುರಾಮ ದೇವಾಲಯಕ್ಕೆ ಹೋಗಬೇಕು. ದೈಹಿಕವಾಗಿ ಆರೋಗ್ಯವಂತರು ಮಾತ್ರ ಈ ದರ್ಶನಕ್ಕೆ ಮುಂದಾಗುತ್ತಾರೆ. ತಾಯಿಯ ಕಣ್ಣೀರು ನೋಡಲಾಗದ ಒಬ್ಬ ಮಗನ ಭಕ್ತಿ ಇಲ್ಲಿ ಸಾಕಾರಗೊಂಡಿದೆ. ದತ್ತಾತ್ರೇಯರ ಜನ್ಮಸ್ಥಳ ಮತ್ತು ಶಯನ ಕ್ಷೇತ್ರ ಮಾಹುರ್ಗಡದ ಅಸಲಿ ಮಹಿಮೆ ಇರುವುದು ಇಲ್ಲಿನ ದತ್ತಾತ್ರೇಯ ಸ್ವಾಮಿಯ ಸನ್ನಿಧಿಯಲ್ಲಿ. ಪಕ್ಕದ ಬೆಟ್ಟಗಳ ಮೇಲೆ ಅತ್ರಿ ಮಹರ್ಷಿ ಮತ್ತು ಅನಸೂಯ ಮಾತೆಯ ದೇವಾಲಯಗಳಿವೆ. ತ್ರಿಮೂರ್ತಿಗಳು ಅನಸೂಯ ಮಾತೆಯ ಪಾತಿವ್ರತ್ಯವನ್ನು ಪರೀಕ್ಷಿಸಿ ನಂತರ ಆಕೆಯ ಮಕ್ಕಳಾಗಿ ಜನಿಸಿದ್ದು ಇದೇ ಪುಣ್ಯ ಭೂಮಿಯಲ್ಲಿ ಎಂದು ಹೇಳಲಾಗುತ್ತದೆ. ಆಧ್ಯಾತ್ಮಿಕ ಗ್ರಂಥಗಳ ಪ್ರಕಾರ ದತ್ತಾತ್ರೇಯ ಸ್ವಾಮಿಗಳು ಪ್ರತಿದಿನ ಕಾಶಿಯ ಗಂಗೆಯಲ್ಲಿ ಸ್ನಾನ ಮಾಡಿ ಕೊಲ್ಹಾಪುರದಲ್ಲಿ ಭಿಕ್ಷೆ ಸ್ವೀಕರಿಸಿ ಕೊನೆಗೆ ನಿದ್ರೆ ಮಾಡಲು ಮಾಹುರ್ಗಡಕ್ಕೆ ಬರುತ್ತಾರೆ. ಇಲ್ಲಿನ ಪ್ರಶಾಂತತೆಯಲ್ಲಿ ಸ್ವಾಮಿಯು ನೆಲೆಸಿದ್ದಾನೆಂಬುದು ಭಕ್ತರ ಅಚಲ ವಿಶ್ವಾಸ. ಯಾರು 7 ಬಾರಿ ಸ್ವಾಮಿಯನ್ನ ಮನಸಾರೆ ಕರೆಯುತ್ತಾರೋ ಅವರ ಬಳಿಗೆ ದತ್ತಪ್ರಭು ಓಡಿ ಬರುತ್ತಾರೆ ಎಂಬ ನಂಬಿಕೆ ಇಲ್ಲಿ ಇದೆ. ಇನ್ನು ನೀವು ಈ ಕ್ಷೇತ್ರಕ್ಕೆ ಭೇಟಿ ನೀಡಲು ಬಯಸಿದರೆ ದೇವಸ್ಥಾನವು ಬೆಳಗ್ಗೆ 6ರಿಂದ ಮಧ್ಯಾಹ್ನ 12ರವರೆಗೆ ಮತ್ತು ಸಂಜೆ 4ರಿಂದ ರಾತ್ರಿ 8:30ರವರೆಗೆ ತೆರೆದಿರುತ್ತದೆ. ಹೈದರಾಬಾದ್ನಿಂದ 360 ಕಿಲೋಮೀಟರ್ ಮತ್ತು ಆದಿಲಾಬಾದ್ನಿಂದ 80 ಕಿಲೋಮೀಟರ್ ದೂರದಲ್ಲಿ ಮಾಹುರ್ ಇದೆ. ನೀವು ನಾಂದೇಡದವರೆಗೆ ರೈಲಿನಲ್ಲಿ ಪ್ರಯಾಣಿಸಿ ಅಲ್ಲಿಂದ ಬಸ್ ಅಥವಾ ಟ್ಯಾಕ್ಸಿ ಮೂಲಕ ಸುಲಭವಾಗಿ ಇಲ್ಲಿಗೆ ತಲುಪಬಹುದು. ಮಾಹುರ್ಗಡ ಎಂಬುದು ಕೇವಲ ದೇವಸ್ಥಾನವಲ್ಲ, ಅದು ಭಕ್ತಿ, ತ್ಯಾಗ ಮತ್ತು ಪವಾಡಗಳ ನೆಲವೀಡು. ರೇಣುಕಾ ಮಾತೆಯ ಪ್ರೇಮಮಯಿ ನೋಟ ಮತ್ತು ದತ್ತಾತ್ರೇಯರ ಅನುಗ್ರಹ ಪಡೆಯಲು ಜೀವನದಲ್ಲಿ ಒಮ್ಮೆಯಾದರೂ ಇಲ್ಲಿಗೆ ಭೇಟಿ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಸಂಸ್ಕೃತಿಯ ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರೇಣುಕಾದೇವಿ ನಮಃ ಎಂದು ಬರೆಯುವ ಮೂಲಕ ನಿಮ್ಮ ಭಕ್ತಿಯನ್ನು ಸಮರ್ಪಿಸಿ. ಧನ್ಯವಾದಗಳು.